ನಮಸ್ಕಾರ. ಉತ್ತರ ಕರ್ನಾಟಕದ ವಿಶೇಷವಾದ ಖಡಕ್ ಜೋಳದ ರೊಟ್ಟಿ ಇಂದಿನ ವಿಶೇಷ. ನನಗೆ ಪರಿಚಯ ಇರುವಂಥ ಒಬ್ಬರು ಉತ್ತರ ಕರ್ನಾಟಕದವರು ಜೋಳದ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದಾರೆ. ತುಂಬ ಪಳಗಿದ ಕೈ. ಮಾಡುವಾಗ ಅವ್ರು ಹೇಳಿದ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ನೋಡಿ, ಜೋಳದ ರೊಟ್ಟಿ ಮಾಡೋದು ಕಷ್ಟ, ಬರ್ತಾನೆ ಇಲ್ಲಪ್ಪ ಅಂತ ಸಾಕಷ್ಟು ಜನ ಹೇಳಕ್ಕೆ ಕೇಳಿರ್ತೀವಿ. ಈ ವಿಡಿಯೋ ನೋಡಿದ ಮೇಲೆ ಎಲ್ಲರೂ ಖಂಡಿತ ಜೋಳದ ರೊಟ್ಟಿ ಮಾಡಬಹುದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಪಾತ್ರೆಗೆ 1 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ಈಗ ನೀರು ಕುದಿ ಬರೋ ಅಷ್ಟರಲ್ಲಿ ಈ ಕಡೆ ಜೋಳದ ಹಿಟ್ಟನ್ನು ಜರಡಿ ಹಿಡ್ಕೊಳ್ಬೇಕು. ಆದಷ್ಟು ಜೋಳದ ಹಿಟ್ಟನ್ನು ಜೋಳ ತಗೊಂಡು ಬೀಸಿಸಿದ್ರೆ ಒಳ್ಳೆಯದು. ಅಂಗಡಿಯಿಂದ ತಂದಿರೋ ಜೋಳದ ಹಿಟ್ಟಲ್ಲಿ ಬೇರೆ ಹಿಟ್ಟನ್ನು ಸೇರಿಸಿರಬಹುದು, ಆಗ ಜೋಳದ ರೊಟ್ಟಿ ಅಷ್ಟು ಚೆನ್ನಾಗಿ ತಟ್ಟಕ್ಕೆ ಬರಲ್ಲ. ಈಗ ಜರಡಿ ಹಿಡಿದ ಹಿಟ್ಟನ್ನು ನೋಡಿ ಈ ರೀತಿ ಮಾಡ್ಕೊಳ್ಬೇಕು. ಈಗ ಕುದಿ ಬಂದಿರೋ ನೀರನ್ನು ಈ ಪಾತಿ ಥರ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೆ ಹಾಕಬೇಕು. ನೀರು ತುಂಬ ಬಿಸಿ ಇದೆ, ಅದಕ್ಕೆ ಒಂದು ಚಮಚದಿಂದ ನಿಧಾನವಾಗಿ ಜೋಳದ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನಾನಿಲ್ಲಿ ತಗೊಂಡಿರೋ ಅಷ್ಟು ಹಿಟ್ಟಿನಿಂದ ರೊಟ್ಟಿ ಮಾಡ್ತಾ ಇಲ್ಲ, ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ತಗೊಳ್ತೀವಿ. ಈಗ ಪೂರ್ತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿಟ್ಬಿಡ್ತೀವಿ. ಇದು ರೊಟ್ಟಿ ತಟ್ಟುವಾಗ ಬೇಕಾಗತ್ತೆ. ಈ ರೀತಿ ಬಿಸಿ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಜಿಗಿ ಬರ್ಸ್ಕೊಳ್ಳೋದು ಅಂತ ಹೇಳ್ತಾರೆ. ಜಿಗಿ ಬರ್ಸ್ಕೊಂಡಿರೋ ಹಿಟ್ಟನ್ನು ಈಗ ಚೆನ್ನಾಗಿ ನಾದಬೇಕು. ಮೇಲೆ ಅವಶ್ಯಕತೆ ಇದೆ ಅನ್ಸಿದ್ರೆ ಸ್ವಲ್ಪ ನೀರು ಚಿಮುಕ್ಸಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೀವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾದ್ರೆ ದೊಡ್ಡ ಪರಾತದಲ್ಲಿ ಅಥವಾ ಅಡುಗೆ ಮನೆ ಕಟ್ಟೆ ಮೇಲಾದರೂ ನಾದಬಹುದು. ಇಲ್ಲಿ ನಾವು ಅಡುಗೆ ಮನೆ ಕಟ್ಟೆ ಮೇಲೆ ಹಿಟ್ಟು ಕಲಸಿ ನಾದಿ ತೋರಿಸ್ತಾ ಇದ್ದೀವಿ. ನೋಡಿದಾಗ ನಿಮಗೆ ಅನ್ನಿಸ್ತಾ ಇರಬಹುದು ಒಣ ಹಿಟ್ಟು ಜಾಸ್ತಿ ಇದೆ ಅಂತ, ಆದರೆ ನಾದ್ತಾ ಇರುವಾಗ ಹೇಗೆ ಹಿಟ್ಟು ಹೊಂದ್ಕೊಳ್ಳುತ್ತೆ ನೋಡಿ. ನಾನಿಲ್ಲಿ ನೀರಿನ ಅಳತೆ ಮಾತ್ರ ಹೇಳ್ತಾ ಇದ್ದೀನಿ. ನಾನು 1 ಲೋಟ ನೀರು ತೊಗೊಂಡಿದ್ದೀನಿ, ಅಂದರೆ ಅಂದಾಜು ಒಂದು 200 ml ನಷ್ಟು ನೀರು ತೊಗೊಂಡಿದ್ದೀನಿ. ಅದಕ್ಕೆ ಹಿಡಿಸುವಷ್ಟು ಜೋಳದ ಹಿಟ್ಟನ್ನು ಹಾಕ್ತಾ ಇರೋದು. ಇಷ್ಟಕ್ಕೆ ನನಗೆ 10 ರೊಟ್ಟಿಗಳಾಗಿದೆ. ಮತ್ತು ಈ ರೊಟ್ಟಿ ಸ್ವಲ್ಪ ದೊಡ್ಡ ಸೈಜು, ಸಣ್ಣ ಸೈಜಿನ ರೊಟ್ಟಿ ಅಲ್ಲ ಇದು. ಜೋಳದ ರೊಟ್ಟಿ ಚೆನ್ನಾಗಿ ಹರಿದೇ ಬರಬೇಕು ಅಂದರೆ ಹಿಟ್ಟನ್ನು ಚೆನ್ನಾಗಿ ನಾದಬೇಕು. ನಾದದಷ್ಟು ರೊಟ್ಟಿ ಹರಿಯದೆ ಮೃದುವಾಗಿ ಬರುತ್ತೆ. ಕಡೇ ಪಕ್ಷ ಅಂದರೂ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ನಾದಬೇಕಾಗತ್ತೆ. ಈ ಉಳಿದ ಹಿಟ್ಟನ್ನು ಕಡೆ ಇಟ್ಬಿಡ್ತೀವಿ ಪಕ್ಕದಲ್ಲಿ. ಹಿಟ್ಟಿನ ಹದ ಹೇಗಿರಬೇಕು ಅಂದರೆ ಮುಟ್ಟಿದ್ರೆ ಅದು ಕೈಗಂಟ್ಕೊಳ್ಬಾರ್ದು, ಆ ರೀತಿ ಇರಬೇಕು. ಸಾಧಾರಣವಾಗಿ ಜೋಳದ ರೊಟ್ಟಿನ ತೆಳ್ಳಗೆನೆ ಮಾಡೋದು. ಇವಾಗ ಒಂದು ಸ್ವಲ್ಪ ಕಲಸಿದ ಹಿಟ್ಟನ್ನು ತಗೊಳ್ಬೇಕು. ಅದನ್ನು ಮತ್ತೆ ಒಂದ್ಸಲ ನಾದಬೇಕು. ಇವಾಗ ಒಂದು ಸ್ವಲ್ಪ ಕಲಸಿದ ಹಿಟ್ಟನ್ನು ತಗೊಳ್ಬೇಕು. ಅದನ್ನು ಮತ್ತೆ ಒಂದ್ಸಲ ನಾದಬೇಕು. ಇವಾಗ ಕೆಳಗೆ ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕ್ಬಿಟ್ಟು ಈ ರೀತಿ ತಟ್ಕೊಳ್ಬೇಕು. ಎಡಗೈನಿಂದ ಅಂಚಿನ ಬಿರುಕನ್ನು ಸರಿ ಮಾಡ್ಕೊಳ್ತಾ ಇರಬೇಕು. ಸರಿ ಮಾಡ್ಕೊಂಡು ತಟ್ಟಬೇಕು. ಇದೊಂದು ಸ್ವಲ್ಪ ದೊಡ್ಡದಾದ್ಮೇಲೆ 2 ಕೈಯಿಂದ ಜೋರಾಗಿ ಬಡಿಬೇಕು. ಮತ್ತೆ ಅವಶ್ಯಕತೆ ಇದೆ ಅನಿಸಿದಷ್ಟು ಹಿಟ್ಟನ್ನು ಹಾಕ್ಕೊಳ್ಬಹುದು. ನೀವು ಈಗ ಕಲಿತಾ ಇರೋರಾದರೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಚಿಕ್ಕ ರೊಟ್ಟಿಗಳನ್ನು ಮಾಡ್ಬೋದು. ಒಂದು ಸಲ ಹೇಗೆ ಮಾಡಬೇಕು, ತುಂಬ ಚೆನ್ನಾಗಿ ರೊಟ್ಟಿ ಮಾಡಿ ಅಭ್ಯಾಸ ಇದೆ, ಅದಕ್ಕೆ ಇವರು ದೊಡ್ಡ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದಾರೆ. ನೋಡಿ, ಇಲ್ಲೊಂದು ಬಿಳಿ ಬಟ್ಟೆ ತಗೊಂಡಿದ್ದೀನಿ. ಈ ಬಟ್ಟೆ ಒದ್ದೆ ಮಾಡಿ ರೊಟ್ಟಿ ಮೇಲೆ ಸವರಬೇಕು. ಅದಕ್ಕೆ ಆದಷ್ಟು ಬಿಳಿ ಬಟ್ಟೆ ತಗೊಂಡ್ರೆ ಒಳ್ಳೆಯದು. ಈಗ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಒದ್ದೆ ಬಟ್ಟೆಯಿಂದ ಇಡೀ ರೊಟ್ಟಿ ಮೇಲೆ ನೋಡಿ ಈ ರೀತಿ ತಣ್ಣೀರು ಸವರ್ಕೊಳ್ಬೇಕು. ರೊಟ್ಟಿ ತಟ್ಟುವಾಗ ತುಂಬ ಹಿಟ್ಟು ಹಾಕಿರೋದ್ರಿಂದ ಈ ರೀತಿ ತಣ್ಣೀರು ಸವರೋದ್ರಿಂದ ರೊಟ್ಟಿ ಕಪ್ಪಗಾಗಲ್ಲ.
ಈಗ ರೊಟ್ಟಿನ ಎರಡೂ ಕಡೆ ಹದವಾಗಿ ಬೇಯಿಸ್ಕೊಳ್ಬೇಕು. ನೀವು ಗಮನಿಸಿರಬಹುದು, ಜೋಳದ ರೊಟ್ಟಿ ಹಿಟ್ಟು ಕಲಸುವಾಗ ಉಪ್ಪು ಹಾಕಿಲ್ಲ. ಸಾಧಾರಣವಾಗಿ ಜೋಳದ ರೊಟ್ಟಿಗೆ ಉಪ್ಪು ಹಾಕಲ್ಲ. ಎರಡೂ ಕಡೆ ಹದವಾಗಿ ಬೆಂದಿದೆ ನೋಡಿ. ಮತ್ತೆ ಜೋಳದ ರೊಟ್ಟಿ ಚಪಾತಿ, ರೊಟ್ಟಿ, ದೋಸೆ ಥರ ಬಣ್ಣ ಬದಲಾಗಲ್ಲ, ಹಾಗೆ ಬೆಳ್ಳಿಗೆ ಇರುತ್ತೆ ನೋಡಿ. ಮೊದಲನೇ ರೊಟ್ಟಿ ತುಂಬ ತೆಳ್ಳಿಗೆ ಬಡಿದು ಖಡಕ್ಕಾಗಿ ಮಾಡಿ ತೋರಿಸಿದ್ದಾರೆ. ಈಗ ಎರಡನೇ ರೊಟ್ಟಿ ಸ್ವಲ್ಪ ದಪ್ಪನಾಗಿ ಬಡಿದು ಉಬ್ಬೋ ಥರ ಮಾಡಿ ತೋರಿಸ್ತಾರೆ. ದಪ್ಪನಾಗಿ ಬಡಿದು ಅಂದರೆ ತುಂಬ ದಪ್ಪನಾಗಿ ಅಲ್ಲ, ಅತೀ ತೆಳ್ಳಗೆ ಮಾಡ್ಕೊಳ್ದೇ ಇದ್ರೆ ಸರಿ ಅಷ್ಟೆ. ಮತ್ತು ಜೋಳದ ಹಿಟ್ಟನ್ನು ಹಾಕಿಬಿಟ್ಟು ಅಂಚು ಸರಿ ಮಾಡ್ಕೊಳ್ತಾ ರೊಟ್ಟಿ ತಟ್ಟಬೇಕು. ಹಿಟ್ಟು ಧಾರಾಳವಾಗಿ ಹಾಕಿ ತಟ್ಟೋದ್ರಿಂದ ರೊಟ್ಟಿ ಅಂಟ್ಕೊಳ್ಳೋದಿಲ್ಲ, ಎಲ್ಲ ಕಡೆ ಸಮನಾಗಿ ಬಡಿಬೋದು ನೋಡಿ. ಇವ್ರದ್ದು ಪಳಗಿರೋ ಕೈ. ಹೊಸದಾಗಿ ಮಾಡ್ತಾ ಇರೋದಾದರೆ ಸ್ವಲ್ಪ ಹರಿಬೋದು, ಆಚೆ ಈಚೆ ಆಗಬಹುದು. ಒಂದೆರಡು ಸಲ ಪ್ರಯತ್ನ ಪಟ್ಟರೆ ಖಂಡಿತ ಬರುತ್ತೆ. ಈಗ ಇದಾಗಿದೆ, ಇದನ್ನು ನಾವು ಬೇಯಿಸ್ಕೊಳ್ಬೇಕು. ತಣ್ಣೀರು ಬಟ್ಟೆಯಿಂದ ಮತ್ತೆ ರೊಟ್ಟಿ ಮೇಲೆ ಸವರಬೇಕು. ಈಗ ಇನ್ನೊಂದು ಒಣಗಿರೋ ಬಟ್ಟೆಯಿಂದ ರೊಟ್ಟಿ ಮೇಲೆ ಒತ್ತುತ್ತಾ ಇರಬೇಕು. ಆವಾಗ ರೊಟ್ಟಿ ಉಬ್ಬಿ ಬರುತ್ತೆ. ಹಾಗೆ ಉಬ್ಬಿ ಬಂದಾಗ ಪದರ ಪದರ ಆಗತ್ತೆ ನೋಡಿ, ಹೇಗೆ ಪದರ ಪದರವಾಗಿ ಬಂದಿದೆ ಅಂತ. ಮೃದುವಾದ ಪದರವಾದ ಜೋಳದ ರೊಟ್ಟಿ ಮತ್ತು ಖಡಕ್ ಜೋಳದ ರೊಟ್ಟಿ ಎರಡೂ ಸಿದ್ಧವಾಗಿದೆ. ನಿಮಗೆ ಈ ಜೋಳದ ರೊಟ್ಟಿ ವಿಡಿಯೋ ಇಷ್ಟ ಆದರೆ ನೀವು ಒಂದ್ಸಲ ಮಾಡಿ ನೋಡಿ. ನೀವೇನಾದ್ರು ಬೇರೆ ರೀತಿಯಲ್ಲಿ ಮಾಡ್ತೀರಾ, ಹೇಗೆ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.